ಮಾಡ್ತಿರಲ್ಲ ನಿಜವಾಗ್ಲೂ ಯು ಆರ್ ರಿಯಲಿ ಗ್ರೇಟ್ ಸರ್. ನಾವೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸರ್. ಸಾಮಾಜಿಕ ಒಳ್ಳೆ ಯಾಕಂದ್ರೆ ಸರ್ ನಮಸ್ಕಾರ ಎಲ್ಲರಿಗೂ. ತಮ್ಮ ಹೆಸರು? ನನ್ನ ಹೆಸರು ಮುತ್ತಣ್ಣ ತಿರ್ಲಾಪುರ ಅಂತಾರೆ ನನ್ನ ಹೆಸರು. ನನಗೆ ಹೆಚ್ಚಾಗಿ ಎಲ್ಲ ನಿಮ್ಮಂಥ ಪುಣ್ಯಾತ್ಮರೇ ಆಧುನಿಕ ಗಾಂಧಿ ಅಂತ ಕರೀತಾರೆ. ನಾನು ಅಷ್ಟು ದೊಡ್ಡ ಮಹತ್ವ ಅಲ್ಲ. ಅವ್ರು ಏನು ಹಾಕಿ ಕೊಟ್ಟ ಆದರ್ಶ ವಿಚಾರ ತತ್ವಗಳ ಇಂಪಾರ್ಟೆಂಟ್ ಅದು, ಅವನ್ನ ಫಾಲೋ ಮಾಡಬೇಕಾಗಿದೆ, ಅವನ್ನ ಮಕ್ಕಳಿಗೆ ಉಳಿಸ್ಬೇಕಾಗಿದೆ, ಬೆಳೆಸ್ಬೇಕಾಗಿದೆ. ಪ್ರತಿಯೊಬ್ಬರು ಒಂದು ಮಾತು ಹೇಳ್ತೀನಿ, ಶಿವಕುಮಾರ್ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗೋದ ಭಾಳಷ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸಾಧಿಸದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೇಳಿ. ಎಷ್ಟು ಚಲೋ ಮಾತು ಹೇಳ್ಯಾರಲ್ಲ, ಅದಕ್ಕೆ ಇನ್ನೂ ಅನೇಕ ಮಾತು ಒಳ್ಳೆ ಒಳ್ಳೆ ವಿಚಾರಗಳು ಕೊಟ್ಟಾರ. ಅವನ್ನೆಲ್ಲ ಓದೋಣ. ಪುಸ್ತಕ ಓದ್ಬೇಕು. ಪುಸ್ತಕ ಓದಿದ್ರೆ ನಮಗೇನು ಅನ್ನೋದು ಜೀವನನ ಪರಿವರ್ತನೆ ಆಗ್ತದೆ. ಅದಕ್ಕೆ ಮೈ ಮೇಲೆ ಹರಕು ಬಟ್ಟೆ ಇದ್ರೂ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕವಿರಲಿ. ಮೊಬೈಲ್ ಬಳಕೆ ಮಾಡೋಣ, ಆದರೆ ಸ್ವಲ್ಪ ಹಿತಮಿತವಾಗಿ ಬಳಕೆ ಮಾಡೋಣ. ಯಾಕಂದ್ರೆ ಮೊಬೈಲ್ ವಿರೋಧಿ ಯಾರೂ ಆಗಬಾರ್ದು. ಮೊಬೈಲ್ ಬೇಕೇ ಬೇಡ ಅನ್ನಿಲ್ಲ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಬಳಕೆ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ. ಇಷ್ಟೊತ್ತವರೆಗೆ ಎಲ್ಲಿಂದ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲಿಂದ ಎಲ್ಲಿವರೆಗೆ ಪ್ರಯಾಣ ನಿಮ್ಮದು? ನಮ್ಮದು ಸರ್ ಕೊಣ್ಣೂರಿನ ನಂಜನಗೂಡು ರಾಯರ ಮಠದಿಂದ ಇಲ್ಲಿ ಸಾಲು ಮರ ತಿಮ್ಮಕ್ಕನವರ ಉದ್ಯಾನವನಕ್ಕೆ ಬಂದೆ ನೋಡ್ರಿ. ನಮ್ಮ ಗದಗ ಜಿಲ್ಲೆ ಇಡೀ ಭಾರತ ದೇಶಕ್ಕೆ ನಂಬರ್ 1 ಆಗ್ತಿದ್ದು ಅರಣ್ಯ ಇಲಾಖೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಎಲ್ಲರೂ ಪ್ರತಿಯೊಬ್ಬರು. ಯಾಕಂದರೆ ಅವರು ಅಷ್ಟೇ ಕೆಲಸ ಇಂಪಾರ್ಟೆಂಟ್ ಇರೋದು. ನಮ್ಮದು ಕೂಡ ಅದನ್ನು ಬೆಳೆಸಬೇಕಾಗಿದೆ, ಉಳಿಸ್ಬೇಕಾಗಿದೆ. ಸಾರ್ವಜನಿಕರ ಆಸ್ತಿ ಅದು, ನಾವು ಚೆಂದ ಬೆಳೆಸ್ಬೇಕಾಗಿತ್ತು. ರೈತರು ಏನು ಮಾಡ್ತೀವಿ, ಎಲ್ಲ ಕಸ ತೊಗೊಂಬಂದು ಗಿಡದ ಬಿಡಕ್ಕೆ ಕುರಿ ಹಚ್ಚಿಬಿಡ್ತೀವಿ. ಅಲ್ಲೆಲ್ಲ ಜೀವ ಸಂಕುಲ ಇರ್ತವೆ, ಪಕ್ಷಿಗಳ ಸತ್ತು ಹೋಗ್ತವೆ, ಆಮೇಲೆ ಗಿಡಗಳೆಲ್ಲ ಒಣಗಿ ಹೋಗ್ತವೆ. ಬೆಂಕಿ ಹಚ್ಚಿದ್ರೆ ಅದಕ್ಕೆ ನಾಶ ಮಾಡಬಾರ್ದು. ಅದಕ್ಕೆ ಪರಿಸರ ಹೇಳ್ತೈತಿ, ನನ್ನನ್ನು ನಾಶ ಮಾಡಬೇಡ, ನೀನು ಒಂದಿನ ಸರ್ವನಾಶ ಆಗ್ತೀಯ ಅಂತ ಎಚ್ಚರಿಕೆ ಮಾಡ್ತೈತೆ. ಅದಕ್ಕೆ ಪರಿಸರವನ್ನು ಉಳಿಸೋಣ, ಪರಿಸರವನ್ನು ಬೆಳೆಸೋಣ, ಪಕ್ಷಿಗಳನ್ನು ರಕ್ಷಣೆ ಮಾಡ್ಬೇಕು. ಈಗ ಅವಕ್ಕೊಂದಿಷ್ಟು ಕಾಳು ಹಿಡಿದು ನೀರು ಹಿಡಿದು ಜೀವ ಸಂಕುಲ ಉಳಿಸ್ಬೇಕಾಗಿದೆ. ಅಲ್ಲೆಲ್ಲ ನಮ್ಮ ಭಾಗದಲ್ಲಿ ಹೊಲದಾಗೆಲ್ಲ ಬರ್ತಾರೆ ಅವರು, ಅವ್ರಿಗೆ ಭಾಳಷ್ಟು ಶಾಪ ತಟ್ಟುತ್ತಾ ಪಕ್ಷಿಗಳನ್ನು ಬೇಟೆ ಆಡ್ತಾರೋ. ಅವೆಲ್ಲ ಮಾಡಬಾರ್ದು. ಯಾಕಂದ್ರೆ ಅವು ನಮ್ಮಷ್ಟೇ ಜೀವ ಇದೆ. ಅದಕ್ಕೆ ಬಸವಣ್ಣವ್ರು ಹೇಳ್ಯಾರಲ್ಲ, ದಯವೇ ಧರ್ಮದ ಮೂಲವಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ಯಾರಲ್ಲ. ಅದಕ್ಕೆ ಅವನ್ನೆಲ್ಲ ಆ ರೀತಿಯಲ್ಲಿ ನಾವೆಲ್ಲ ಪಾಲನೆ ಮಾಡೋಣ, ಉಳಿಸೋಣ, ಬೆಳೆಸೋಣ. ಬಂಧುಗಳೇ, ತನವ ಕೊಟ್ಟೆ ಗುರುವನ್ನೊಲಿಸಬೇಕು. ಕೇಳ್ರಿ ವಚನ ಎಷ್ಟು ಚೆನ್ನಾಗಿದೆ ನೋಡ್ರಿ. ವಚನ ಸಾಹಿತ್ಯ ನಮ್ಮ ಜೀವನದ ಶಕ್ತಿ ಅದು ನೋಡ್ರಿ, ಓದ್ರಿ ಎಷ್ಟು ಅದ್ಭುತ. ತನವ ಕೊಟ್ಟ ಗುರುವನ್ನೊಲಿಸಬೇಕು, ಮನವ ಕೊಟ್ಟ ಲಿಂಗವ ನೊಲಿಸಬೇಕು, ಮನವ ಕೊಟ್ಟ ಲಿಂಗವ ನೊಲಿಸಬೇಕು, ಧನವ ಕೊಟ್ಟ ಜಂಗಮವ ನೊಲಿಸಬೇಕು, ಧನವ ಕೊಟ್ಟ ಜಂಗಮವ ನೊಲಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಹರೆಯ ವಹಿಸಿ ಗುರುವ ಪೂಜಿಸುವರ ಮೆಚ್ಚ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನಮಸ್ಕಾರ. ನಂಜನಗೂಡು ರಾಯರ ಮಠದಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆ ಮಾಡ್ತಾಯಿದ್ವಿ. ಯಾಕೆ ಅಂತಂದರೆ ಇವತ್ತಿನ ದಿನಮಾನದಲ್ಲಿ ಬಿಸಿಲಿನ ತಾಪಮಾನ ನೋಡ್ರಿ, 10 ಗಂಟೆ 11 ಗಂಟೆ ಆಗಿದ್ದು. ಬಹುಶಃ ಈಗ ಎಷ್ಟು ಬಿಸಿಲಾಗಿದೆ ಅಂದ್ರೆ ಮಧ್ಯಾಹ್ನ 2 ಗಂಟೆ ಆಗಿದೆ, ಅಂಥ ಬಿಸಿಲಿದೆ. ಅದಕ್ಕೆ ಈ ಪರಿಸರವನ್ನು ಉಳಿಸ್ಬೇಕಾಗಿದೆ, ಪರಿಸರವನ್ನು ರಕ್ಷಣೆ ಮಾಡಬೇಕಾಗಿದೆ, ನಮ್ಮ ಮುಂದಿನ ಪೀಳಿಗೆ ಉಳಿಸ್ಕೋಬೇಕಾಗಿದೆ. ಅದಕ್ಕೆ ದಿವಂಗತ ಸಾಲುಮರ ತಿಮ್ಮಕ್ಕನವರ ನಿಜವಾಗಲೂ ಸಾಲು ಸಾಲು ಮರಗಳನ್ನು ಹಚ್ಚಿ ಇವತ್ತು ದೇಶವನ್ನೇ ನೋಡುವಂಥ ಕೆಲಸವನ್ನು ತಾಯಿ ಮಾಡಿದಳ. ತಾಯಿಗೆ ಮೊದಲನೇದಾಗಿ ನನ್ನ ಪಾದಯಾತ್ರೆ ಮುಖಾಂತರ ಅವರಿಗೆ ಅನೇಕ ಕೋಟಿ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಿಜವಾಗಲೂ ಇವತ್ತು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗಿದೆ, ಉಳಿಸಬೇಕಾಗಿದೆ. ಹಾಗೆ ಇಲ್ಲಿ ಎಲ್ಲ ಒಂದು ಚಿತ್ರಕಲೆಗಳನ್ನು ಬಿಡಿಸಿದ್ದಾರೆ ನೋಡ್ರಿ, ಎಷ್ಟು ಚಂದ ಬಿಡಿಸ್ಯಾರ. ವಿಡಿಯೋ ಮಾಡಿಕೊಟ್ಟು ದಯವಿಟ್ಟು ಬಿಡಿಸ್ಯಾರ. ಆ ಕಲಾವಿದರಿಗೂ ಕೂಡ ಚಿತ್ರಕಲೆಗಳನ್ನು ಉಳಿಸ್ಬೇಕು, ಕವಿ ಕಲಾವಿದರನ್ನು ಬೆಳೆಸ್ಬೇಕು, ಸಾಹಿತ್ಯಗಳನ್ನು ಉಳಿಸ್ಬೇಕು, ಅವ್ರು ಗೌರವಿಸ್ಬೇಕು, ಭ್ರೂಣ ಹತ್ಯೆಯನ್ನು ನಿಲ್ಲಿಸಬೇಕು. ಪರಿಸರ ಜಾಗೃತಿ ಭಾಳ ಇಂಪಾರ್ಟೆಂಟ್ ಇದೆ. ಮಣ್ಣು ಇಂಪಾರ್ಟೆಂಟ್ ಅದ, ನೀರು ಇಂಪಾರ್ಟೆಂಟ್ ಅದ, ಎಲ್ಲವನ್ನು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ಬಂಧುಗಳೇ, ನಾವೇ ಎಲ್ಲ ಪೂರ್ತಿ ಬರಿದು ಮಾಡಿ ಖಾಲಿ ಮಾಡಿ ಹೋಗೋದಕ್ಕಿಂತ ನಾವೊಂದಿಷ್ಟು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ಬಂಧುಗಳೇ, ಇನ್ನೂ ಒಂದು ವಿಶೇಷ ಹೇಳ್ತೇನೆ ನಿಮಗೆ. ಕಾನೂನನ್ನು ಯಾರು ಗೌರವಿಸ್ತಾರ, ಕಾನೂನು ನಮ್ಮನ್ನು ಗೌರವಿಸ್ತದೆ. ಅದಕ್ಕೆ ಕಾನೂನು ನಿಯಮಗಳನ್ನ ಪಾಲನೆ ಮಾಡೋಣ. ಸರ್ಕಾರ ಆಸ್ತಿ ನಮ್ಮದೇ, ಈ ಸಮಾಜ ಆಸ್ತಿ ನಮ್ಮದಿದೆ. ಪರಿಸರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳ ಆಸ್ತಿ ಇರ್ಬೋದು, ಅವೆಲ್ಲ ನಮ್ಮದೇ. ಸಮಾಜ ಸೇವೆ ನಮ್ಮ ಆಸ್ತಿ ಅದು. ಅವನ್ನ ಉಳಿಸೋಣ ಮತ್ತು ಬೆಳೆಸೋಣ. ಹಿರಿಯ ನಾಗರಿಕರಿಗೆ ಗೌರವಿಸೋಣ, ಕೈ ಇಲ್ದವ್ರಿಗೆ ಕಾಲಿಲ್ದವ್ರಿಗೆ ಒಂದಿಷ್ಟು ಸಹಕಾರ ಮಾಡೋಣ. ಪ್ರೀತಿಯಿಂದ ಕಾಣೋಣ, ಬಾಂಧವ್ಯದಿಂದ ಕಾಣೋಣ. ಹೆಣ್ಮಕ್ಳು ಕೂಡ ಗೌರವಿಸೋಣ, ಪ್ರೀತಿಯಿಂದ ಕಾಣೋಣ. ಯಾಕಂದ್ರೆ ಅವ್ರಿಗೂ ನಮ್ಮಷ್ಟು ಕೂಡ ಗೌರವ ಸ್ಥಾನ ಇದೆ. ಅವರನ್ನು ಪ್ರೀತಿಯಿಂದ ಕಾಣೋಣ. ಹಾಗೆ ಇನ್ನೊಂದು ಏನು ವಿಶೇಷ ಅಂದರೆ ಯೋಗವನ್ನು ಮಾಡೋಣ,
ಧ್ಯಾನವನ್ನು ಮಾಡೋಣ, ಆರೋಗ್ಯ ವೃದ್ಧಿಯನ್ನು ವೃದ್ಧಿಸಿಕೊಳ್ಳೋಣ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋಣ. ಹಾಗೆ ಕಡ್ಡಾಯವಾಗಿ ಬೈಕ್ ಹೊಡೆಯುವಾಗ ಹೆಲ್ಮೆಟನ್ನು ಧರಿಸ್ಕೋಬೇಕು ಕಡ್ಡಾಯ. ಯಾಕಂದರೆ ಜೀವ ಅಮೂಲ್ಯ, ಭಾಳ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಲೈಫ್ ಈಸ್ ಒನ್ ಟೈಮ್ ಕಮಿಂಗ್ ಬಟ್ ನೆಕ್ಸ್ಟ್ ಟೈಮ್ ಈಸ್ ನಾಟ್ ಕಮಿಂಗ್. ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್, ಯುವರ್ ಲೈಫ್ ಯುವರ್ ಹ್ಯಾಂಡ್. ಕಮಿಂಗ್ ಟು ದ ಸೋಷಿಯಲ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಡೋದು. ನಾನೇನು ಭಾಳ ಓದ್ಕೊಳವಲ್ಲ, ಬರೀ 7ನೇತ್ತು ಓದ್ಕೊಂಡಿದ್ದೀನಿ. ಆದರೂ ಕೂಡ ನನಗೆ, ಯಾಕಂದರೆ ಶಿಕ್ಷಣದ ಜೊತೆಗೆ ನಾವು ಒಂದಿಷ್ಟು ಸಮಾಜಮುಖ ಸಂಸ್ಕಾರ ಅನ್ನೋದು ಭಾಳ ಮುಖ್ಯದಲ್ಲ. ನಮ್ಮ ಮಕ್ಕಳಿಗೆ ಎಲ್ಲರ ಸಂಸ್ಕಾರವನ್ನು ಕೊಡೋಣ, ಒಳ್ಳೆಯ ಆಚಾರ ವಿಚಾರಗಳನ್ನು ಕೊಡೋಣ. ನಮ್ಮ ದೇಶಕ್ಕೆ ಶ್ರಮಿಸಿದ ಅನೇಕ ಮಹತ್ವರ ತ್ಯಾಗ ಬಲಿದಾನ ಆಗಿದೆ ನಮ್ಮ ದೇಶ ಇವತ್ತು. ಅಂಥ ಪವಿತ್ರ ದೇಶ ನಮ್ಮದು ಭಾರತ ದೇಶ. ಅಂಥ ಮಹನೀಯರಿಗೆ ಎಲ್ಲರಿಗೂ ನಾವು ಒಂದು ಸೆಲ್ಯೂಟ್ ಹೊಡೆಯೋಣ. ಸೈನಿಕರಿಗೆ ಒಂದು ಸಲಾಮ್, ಉತ್ತಿ ಬಿತ್ತಿ ಬೆಳೆಯುವ ರೈತರಿಗೂ ಒಂದು ಸಲಾಮ್ ಕೊಡಿ. ಯಾಕಂದ್ರೆ ಅವ್ರು 2 ಆಸ್ತಿ ನಮ್ಮ ಕಣ್ಣುಗಳಿದ್ದಂಗೆ. ಅಂಥ ಮಹನೀಯರಿಗೆ ನಾನು ನೆನೆಯೋಣ, ಪ್ರೀತಿಯಿಂದ ಕಾಣೋಣ, ಎಲ್ಲರೂ ಪ್ರೀತಿಯಿಂದ ಚೆನ್ನಾಗಿ ನಾವು ಕೂಡಿ ಬಾಳೋಣ ಅಂತ ಹೇಳಿ ನನ್ನ ಅಭಿಯಾನವನ್ನು ಮುಂದುವರಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಕರ್ನಾಟಕದಲ್ಲಿ ನೋಡ್ತಕ್ಕಂಥ 7 ಅದ್ಭುತ ತಾಣಗಳನ್ನು ವಿಶ್ವಕ್ಕೆ ಪರಿಚಯಿಸೋಣ ಬರ್ರಿ ಅಂತೇಳಿ ಅಭಿಯಾನ ಮಾಡಿದೆ. ಈ ನಮ್ಮ ಏನು ಪಾರಂಪರಿಕ ದೇವಸ್ಥಾನಗಳದಾವ ಜಗನ್ನಾಚಾರ್ಯವು, ಅವನ್ನ ದೇಶಕ್ಕೆ ಮಾದರಿಯಾಗಿ ಪರಿಚಯ ಮಾಡ್ಬೇಕು. ಅದಕ್ಕೆ ಅವಾಗ ಹೋದಾಗ ಅದನ್ನ ಅಭಿಯಾನ ಮಾಡೋ ಬಿಜಾಪುರ ಆಶ್ರಮಕ್ಕೆ ಹೋದೆ. ಶ್ರೀಗಳು ಬಂದರು ಗಾಡಿಯಲ್ಲಿ. ಅವಾಗ ನನ್ನ ನೋಡಿದ್ರು, ನನ್ನ ಕೈಯಲ್ಲಿ ಫಲಕ ಇತ್ತು, ವಿಷಯಗಳನ್ನು ಓದಿದ್ರು. ಏನಂತಾರ, ವಿಷಯ ಭಾಳ ಮಸ್ತ್ ಅದಾವ, ಮನಕ್ಕೆ ಮುಟ್ಟುವಂಗದವು. ನೀವು ಅಪ್ಪಟ ಗಾಂಧಿ ಅದಿರಲ್ಲ, ನೀವು ಗಾಂಧಿಗೆ ಬಣ್ಣ ಯಾಕೆ ಹಚ್ಕೋತೀರಿ? ನೀವು ಹಂಗೆ ಮಾಡಿಬಿಡ್ರಿ, ಸೇವೆ ಭಾಳ ಚಲೋ ಆಕೈತಿ. ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ಒಂದು ಗಾಂಧೀಜಿ ಏನು ಈ ಬಟ್ಟೆ ಒಳಗದೇನಲ್ಲ, ಅವಾಗ ಬಣ್ಣ ಹಚ್ಚಿದ್ದೆ. ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ ಏಕೈಕ ವ್ಯಕ್ತಿ ನಾನೊಬ್ಬನೇ ಜಗತ್ತಿನ. ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಅಪ್ಪಾಜಿಯವರು ಸೇಬುವನ್ನು ಕೊಟ್ಟು ಆಶೀರ್ವಾದ ಮಾಡಿ, ಅವರೊಂದು ಶ್ವೇತಧಾರಣೆ ಶಲ್ಯ ನಾನು ಹಾಕಿದ್ರು, ಆಶೀರ್ವಾದ ಮಾಡಿ ಕನ್ಯಾಕುಮಾರಿ ಪಾದಯಾತ್ರೆ ಮಾಡಿದೆ. 1300 ಕಿಲೋಮೀಟರ್ ಬಣ್ಣಿರಲ್ಲೇ ಹೋಗ್ಬಿಟ್ಟೆ. ಭಾಳ ಯಶಸ್ವಿ ಆಯ್ತು ಅದು ಅಪ್ಪನ ಆಶೀರ್ವಾದ. ನನಗೆ ಈಗ 57 ಹೇಳ್ತಾರೆ ಸರ್. ಇನ್ನೂ ಭಾಳ ಸಣ್ಣದಿಲ್ಲ, ಆದ್ರೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಪ್ರಯತ್ನಕ್ಕೆ ಫಲ ಇದೆ, ಇದು ಖಂಡಿತ. ಪ್ರಯತ್ನ ಪಡೋಣ. ಮೂಲ ಎಲ್ಲಿರ್ತೀರಿ ನೀವೆಲ್ಲ? ಪಾದಯಾತ್ರೆ ಮುಗಿದ ಏನ್ರಿ ಪಾದಯಾತ್ರೆ ಮುಗಿದ ಎಲ್ಲಿ ಉಳ್ಕೋತೀರಿ? ಅಲ್ಲಿ ಈಗ ರೋಣ ವಸ್ತಿ ಮಾಡಿದ್ವಿ. ಮಂತ್ರಾಲಯ ಯಾತ್ರೆ ಮುಗೀತು. ಏನು ಸರ್? ಮಂತ್ರಾಲಯ ಯಾತ್ರೆ ಮುಗಿದ್ಮೇಲೆ ಏನು ಮಾಡ್ತೀರಿ? ಮತ್ತೆ ಮಂತ್ರಾಲಯ ಕಾಯ್ಕ ಮಾಡ್ಬೇಕಲ್ಲ ಸರ್. ನಾನು ಸಂಚಾರಿ ವ್ಯಾಪಾರ ಮಾಡ್ತೀನಿ. ಬ್ಯಾಸಿಗೆ ಬಂತಂದ್ರೆ ಮಜ್ಜಿಗೆ ಮಾಡ್ತೀನಿ, ಮೊಸರು ಒಳಕ್ಕೆ ಮಾಡ್ತೀನಿ. ಒಂದಿಷ್ಟು ಸಮಯ ಬಂದ ಕ್ಯಾಲೆಂಡರ್ ಮಾಡ್ತೀನಿ, ಹೊಸ ವರ್ಷದ ಕ್ಯಾಲೆಂಡರ್ ಮಾಡ್ತೀನಿ. ಆಮೇಲೆ ಒಮ್ಮೆ ಹೆಚ್ಚು ಕಡಿಮೆ ಆದ್ರೆ ಒಂದು ಫಲ ಮಾಡೀನಿ, ಲವಣಿ ಮಾಡೀನಿ. ಲವಣಿ 2.5 ಎಕರೆ ಮಾಡಿದ್ದೀನಿ. ಒಬ್ಬನೇ ಗೋಂಜಾಳ ನನ್ನ ಮಗ ಬಿತ್ತು ಕೊಟ್ಟಾನ, ಚೆನ್ನಾಗಿ ಬೆಳೆಸೇವಿ. ಕಸ ತೆಗ್ದೀನಿ, ಎಡಿ ಹೊಡೆದೀನಿ, ಆಮೇಲೆ ತೆನಿ ಮುರಿದೀನಿ. ಒಬ್ಬನೇ ಸೊಪ್ಪಿ ಕಡ್ದೀನಿ, ಒಬ್ಬನೇ ಎತ್ತು ಹಾಕೀನಿ. 3 ಗಾಡಿ ಟ್ಯಾಕ್ಟರ್ ತೆನೆ ಆಗ್ಯಾವ. ಮತ್ತು ಹೊಳ್ಳಿಗೆ ಸ್ವರ್ಪಾಣ ಹಾಕೀನಿ. ಎಲ್ಲ ನೀರು ಹಾಸಿ ಕೆಲಸ ಮುಗಿಸಿ ಬಂದೇನಿ. 7 ದಿವಸ ನಮ್ಗೆ ಅಮೂಲ್ಯ ಸಮಯಗಳು, ಒಂದು ವಾರದೊಳಗೆ 7 ದಿವಸ ನಮಗಾಗಿ ಬದುಕಬಾರ್ದು. ಸ್ವಾರ್ಥಿ ಆಗ್ತೀವಿ ನಾವು. ಅದ್ರಾಗ 1 ದಿನ ಇಂಪಾರ್ಟೆಂಟ್ ಐತಲ್ಲ, ಸಾಮಾಜಿಕವಾಗಿ ಬದುಕಲ್ಲ, ಅದು ಇಂಪಾರ್ಟೆಂಟ್. ಜೀವನ ಅದೇ ಬದುಕಬೇಕು. 1 ದಿನ ಬದುಕೋದೇ ಭಾಳ ಶ್ರೇಷ್ಠ ದಿನ. ಅದಕ್ಕೆ ಹೇಳ್ತಾರಲ್ಲ, ಹುಟ್ಟು ಸಿಂಪಲ್ ಆಗಿದ್ದು, ಸಾವು ಮಾತ್ರ ಗ್ರ್ಯಾಂಡ್ ಆಗಿರ್ಬೇಕಂತ. ಹಂಗೆ ಏನಾದರೂ ಒಂದಿಷ್ಟು ಪ್ರಯತ್ನ ಮಾಡೋಣ ನಾವೆಲ್ಲ ಸೇರ್ಕೊಂಡು. ಥ್ಯಾಂಕ್ ಯು, ಧನ್ಯವಾದಗಳು ನಮ್ಮ ಭೇಟಿಯಾಗಿದ್ದೆ. ಕರ್ಕಿಯಿಂದ ಯಾದಗಿರಿ ಜಿಲ್ಲೆವರೆಗೆ ಕಡು ಬಿಸಿಲಲ್ಲಿ ಅಲ್ಲೆಲ್ಲ ಗುಡ್ಡ ನೋಡಿದ್ರೆ ಬೆಂಕಿ ಕಂಡ ಕಾಣ್ತೈತಿ. ಅಲ್ಲಿ ಗಿಡಗಳನ್ನು ಜಾಸ್ತಿ ಬೆಳೆಸಿಲ್ಲ, ಗುರುಗಳೇ ಜಾಸ್ತಿ ಬೆಳೆಸಿಲ್ಲ. ಅಯೋಧ್ಯೆ ಪಾದಯಾತ್ರೆ ಮಾಡಿದ್ರಿ? ಅಯೋಧ್ಯೆ 2 ಬಾರಿ ಪಾದಯಾತ್ರೆ ಮಾಡಿದ್ವಿ. ಮೊದಲೇ ಬಾರಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಮಯದೊಳಗೆ ಕೊರಿಯೋ ಚಳವಳಿಗೆ ಡಿಸೆಂಬರ್ 9ನೇ ತಾರೀಕಿನಿಂದ ಆರಂಭ ಮಾಡಿದೆ. ಕರ್ಕಿಕಟ್ಟಿಯಿಂದ 2000 ಕಿಲೋಮೀಟರ್ ಯಶಸ್ವಿಯಾಗಿ ಅಯೋಧ್ಯೆ ರಾಮನ ದರ್ಶನ ತಗೊಂಡೆ. ಇಲ್ಲೇ ಹೋಗಿಲ್ಲ, ಜಾಗೃತ ಅಭಿಯಾನ ಮಾಡಿದ್ವಿ. ಅದು ಕೂಡ ಮದ್ಯಪಾನ ಪರಿಸರ ಮುಕ್ತ ದೇಶ ಆಗ್ಬೇಕು, ನಮ್ದು ವ್ಯಸನ ಮುಕ್ತ ದೇಶ ಆಗ್ಬೇಕು. ಯಾಕಂದ್ರೆ ಎಲ್ಲ ದುಶ್ಚಟಕ್ಕೆ ನಮ್ಮ ಏನಪ್ಪ ಅಂದ್ರೆ ಆರೋಗ್ಯ ಸಂಪತ್ತನ್ನು ಹಾಳು ಮಾಡ್ಕೊಳಕತ್ತೀವಿ. ಒಳ್ಳೇದಾಗುತ್ತೆ. ಹಾಗಾಗಿ ಸಾಕಷ್ಟು ಅಭಿಯಾನದ ಮುಖಾಂತರ ಪಾದಯಾತ್ರೆ ಕೈಗೊಂಡಿದ್ದೀವಿ. ಬಂಧುಗಳೇ, 2014ರಲ್ಲಿ ಹಿಂಗೆ ನಾನು ಒಂದು ಅಭಿಯಾನ ಮಾಡ್ತಾ ಹೋಗ್ತಾ ಇದ್ದೆ. ಹೋದಂಥ ಸಂದರ್ಭದೊಳಗೆ ತ್ರಿವಿಧ ದಾಸೋಹ ಯೋಗಿ ನಡೆದಾಡುವ ದೇವರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದದ ಗಡಿಯಾರ ಇದು. ಅವರ ಈಗ ಸದ್ಯ ಈಗ ಸಿದ್ಧ ಸ್ವಾಮಿಗಳು ಏನಿದ್ದಾರಲ್ಲ, ಸ್ವಾಮೀಜಿಯವರು ಸಿದ್ದರಾಮ ಮಹಾಸ್ವಾಮಿಗಳು ಅವ್ರು ಕೊಟ್ಟಿರೋದು ಸದ್ಯ ಈ ವಾಚನ್ನು. ಅದು ಅವಾಗನ ಇದನ್ನು ನನಗೆ, ನೀವು ಗಾಂಧಿ ಅದಿರಿ, ಈ ಗಾಂಧಿಗೆ ಈ ವಾಚ್ ಒಪ್ಪುತ್ತೆ, ನೀವು ಕಟ್ಕೊಡ್ರಿ ಅಂತೇಳಿ ಆಶೀರ್ವಾದ ಮಾಡಿಕೊಟ್ಟಾರೆ. ಅವತ್ತಿಂದ ಇವತ್ತುವರೆಗೆ ಇದನ್ನು ಎಲ್ಲರಿಗೂ ಹೆಚ್ಚು ಮಾಹಿತಿ ಕೊಡಬೇಕಲ್ಲ. ಯಾಕಂದ್ರೆ ಅವ್ರು ಒಂದು ಮಾತು ಹೇಳ್ತಾರೆ ಪೂಜ್ಯರು, ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗೋದೇ ಭಾಳಷ್ಟಿದೆ ಅಂತ. ಅವ್ರ ಅಮೃತ ನುಡಿದು ಇದನ್ನೆಲ್ಲರಿಗೂ ಗಮನಕ್ಕೆ ತರಬೇಕಲ್ಲ, ಹೌದಲ್ರಿ? ನಾವೇನೋ ಬಿಟ್ಟು ಹೋಗ್ಬಿಡ್ತೀವಿ,
ನಾವು ಏನಾರು ಕೊಟ್ಟು ಹೋಗ್ಬೇಕಲ್ಲ, ಪ್ರಕೃತಿ ಮಧ್ಯೆ ಏನೆಲ್ಲ ಕೊಡ್ತಾಳಲ್ಲ, ನಾವು ಯಾಕೆ ಕೊಡ್ಬಾರ್ದು ಹೊಳ್ಳಿ ವಾಪಸ್, ಹೌದಲ್ಲ? ಅದಕ್ಕೆ ಇದು ಒಂದು ಒಳ್ಳೆಯ ಸಂದೇಶ, ಅವ್ರನ್ನ ಮಕ್ಕಳಿಗೆ ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ಆ ನಿಟ್ಟಲ್ಲಿ ಪರಮ ಪೂಜ್ಯರ ತಮ್ಮ ಜೀವನ ಉದ್ದಕ್ಕೂ ದಾಸೋಹವನ್ನು ಮಾಡಿದ್ರು. ತಾವೇ ಸ್ವತಃ ಸಗಣಿ ಬೆಳೆದ್ರು, ಆಕಳ ಗೋಗಳನ್ನು ಸಾಕಿದ್ರು, ಅವ್ರ ಸೇವೆ ನೋಡಿದ್ರೆ ಕಣ್ಣಾಗಿ ನೀರು ಬರ್ತಾವೆ. ಅವರೇ ತಾವೇ ಸ್ವತಃ ನಾವು ಇಷ್ಟಿದ್ದಾಗ ನೋಡಿದ್ದೀವಿ, ನಾವೇ ಕಣ್ಣಾರೆ ನೋಡಿದ್ದು. ಅವರೆಲ್ಲ ಗೋವಿನ ಸಗಣಿ ಬೆಳಿತಿದ್ರು, ಸೇವಾ ಮಾಡ್ತಿದ್ರು, ಬೆಳಗ್ಗೆ 3 ಗಂಟೆಗೆ ಹೇಳ್ತಿದ್ರು, ಮಕ್ಕಳನ್ನು ಎಬ್ಬಿಸ್ತಿದ್ರು. ಅವ್ರು ಎಷ್ಟು ಪ್ರೀತಿಯಿಂದ ಕಾಣ್ತಿದ್ರು ಎಲ್ಲರೂ. ಅದಕ್ಕೆ ಇವತ್ತು ದೇಶದೊಳಗೆ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ತಯಾರು ಮಾಡಿದ್ರು, ಹುಟ್ಟು ಹಾಕಿದ್ರು ಪರಮ ಪೂಜ್ಯರು. ಅದಕ್ಕೆ ಅವ್ರಿಗೆ ಇಲ್ಲಿಂದನೇ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಗುರುಗಳಿಗೆ. ಅವ್ರನ್ನ ಎಷ್ಟು ನೆನೆದ್ರೆ ತುಂಬ ಕಡಿಮೆ ಅಂತ ಮಹಾಗುರುವಿನ ಆಶೀರ್ವಾದ ಬಲದಿಂದ ಇದೊಂದು ಹಳ್ಳಿಲಿ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕದಲ್ಲ. ಆಮ್ಯಾಗ ನೀವು ಸಿಕ್ಕಿರಲ್ಲ, ಅದು ಒಂದು ದೊಡ್ಡ ಭಾಗ್ಯ ನನಗೆ. ಅದೆಲ್ಲ ಗುರುವಿನ ಕೃಪಾ. ನಮಸ್ಕಾರ ಎಲ್ಲರಿಗೆ. ಕೊಡುಗೆ ಇದೆಲ್ಲ ಮಾಡಿ ನಮ್ಮದು ಏನೋ ಸಹಕಾರ ಇದ್ದೇ ಇರುತ್ತೆ. ನೆಕ್ಸ್ಟ್ ಸ್ಟಾಪ್ ಯಾವುದು? ಈಗ ನಾಷ್ಟು ಇಲ್ಲೇ ಸುಡಿ ಒಂದು ಸ್ವಲ್ಪ ನೋಡ್ತೀನಿ, ಸಮಯ ನೋಡ್ಕೊತೀನಿ. ಸುಡಿಗೆ ಹಾಲ್ಟ್ ಮಾಡೋದ್ರೆ ಚಿದಂಬರೇಶ್ವರ ದೇವಸ್ಥಾನದ ಅಲ್ಲಿ ಮಾಡ್ತೀನಿ, ಇಲ್ಲಾಂದರೆ ಗಜೇಂದ್ರ ಹಾಲ್ಟ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಕುಷ್ಟಗಿ ಮಾಡ್ತೀನಿ. ನಮ್ದು ಅಲ್ಲಿ ಅವರು ಸೌದಕ್ಕೆಲ್ಲ ಮುಗಿದಾರೆ. ನಮ್ಮ ಭಾಗದಲ್ಲಿ ಎಲ್ಲಮ್ಮ ನಮ್ಮ ಮನೆ ದೇವರು ಬರ್ತಾ ಇರ್ತೀವಿ. ಅವಾಗ ನಮ್ಮ ಜನ ಎಲ್ಲ ಬರ್ತಾರೆ. ಅಮ್ಮನ ಆಶೀರ್ವಾದ ಎಲ್ಲ ದೇವಿ ಕೃಪಾ ಇದೆ. ಈ ಜಗತ್ತ